ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2024 ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ರು, ಸರ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ ನಮಗೆ ಪಕ್ಕಾ ಸೀಟ್ ಸಿಗಬೇಕಿದ್ರೆ ನಾವು ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಅದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾತಾಡ್ತಾ ಬರ್ತೀನಿ. ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಮೋಸ್ಟ್ ಆಫ್ ದಿ ಕಮೆಂಟ್ಸ್ ಬಂದಿರೋದು, ಸರ್ ನೆಕ್ಸ್ಟ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಾಗ ನಮಗೆ ಪಕ್ಕಾ ಸೀಟ್ ಸಿಗಬೇಕಿದ್ರೆ ನಾವು ಏನು ಮಾಡಬೇಕು ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಮೊದಲಿಗೆ ನೋಡಿ, ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಈಗಾಗಲೇ ಯಾರಿಗಾದರೆ ಸೀಟ್ ಅಲರ್ಟ್ ಆಗಿದೆಯೋ ಅಂತಹ ಸ್ಟೂಡೆಂಟ್ಸು ಕೆಲವರಿಗೆ ಆ ಒಂದು ಸೀಟು ಸ್ಯಾಟಿಸ್ಫೈ ಇರುತ್ತೆ, ಇನ್ನು ಕೆಲವೊಂದಿಷ್ಟು ಜನಕ್ಕೆ ಆ ಒಂದು ಸೀಟ್ ಆದರೆ ಸ್ಯಾಟಿಸ್ಫೈ ಇರಲ್ಲ. ಆ ಒಂದು ಸೀಟನ್ನಾದರೆ ಅವರು ಆಟೋಮೆಟಿಕಲಿ ಡಿಲೀಟ್ ಆದರೆ ಮಾಡ್ಕೊಂಡಿರ್ತಾರೆ. ಈಗ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಯಾರಿಗಾದರೆ ಸೀಟ್ ಅಲರ್ಟ್ ಆಗಿದೆಯೋ ಅಂತಹ ಸ್ಟೂಡೆಂಟ್ಸು ಒಂದಿಷ್ಟು ಚೇಂಜಸ್ಸನ್ನು ಮಾಡಿರ್ತಾರೆ ಅಥವಾ ಚೇಂಜಸ್ ಮಾಡದೇನೂ ಸಹ ಇರ್ತಾರೆ. ಅವರು ಚೇಂಜಸ್ ಮಾಡಿದ್ರು ಚೇಂಜಸ್ ಮಾಡದೇ ಇದ್ರೂ ಸಹ ಅವ್ರಿಗೆ ಮ್ಯಾಕ್ಸಿಮಮ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಈಗ ಫಸ್ಟ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರುವಂಥ ಸೀಟ್ ಅಲ್ದಿದ್ರು ಬೇರೆ ಸೀಟ್ ಆದರೂ ಅವ್ರಿಗೆ ಕನ್ಫರ್ಮ್ ಆಗಿ ಸಿಗುತ್ತೆ. ಅಂಥ ಸ್ಟೂಡೆಂಟ್ಸ್ಗೆ ಯಾವುದೇ ಒಂದು ರೀತಿಯ ಟೆನ್ಷನ್ ಆದರೆ ಇಲ್ಲ. ಬಟ್ ಇಲ್ಲಿ ಸ್ಟೂಡೆಂಟ್ಸು ನೀವೇನಾದರೂ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸೀಟ್ ಸಿಕ್ಕಿರುವಂಥ ಸ್ಟೂಡೆಂಟ್ಸು ಆದಷ್ಟು ನೀವು ಸಹ ಚೇಂಜಸನ್ನು ಮಾಡ್ಕೊಳ್ಳಿ. ಇನ್ನೂ ಒಂದು ಬೆಟರ್ ಕಾಲೇಜ್ ಆದರೆ ಸಿಗುವಂಥ ಚಾನ್ಸಸ್ ಇರುತ್ತೆ, ನೀವು ಸಹ ಒಂದಿಷ್ಟು ಚೇಂಜಸನ್ನು ಮಾಡ್ಕೊಳ್ಳಿ. ಬಟ್ ಯಾರಿಗಾದರೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಸೀಟ್ ಆದರೆ ಅಲರ್ಟ್ ಆಗಿಲ್ವೋ ಅಂತಹ ಸ್ಟೂಡೆಂಟ್ಸು ಕೇಳ್ತಿರೋದು, ಸರ್ ನನಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಸೀಟ್ ಪಕ್ಕಾ ಸಿಗಬೇಕು ಸರ್, ಹಾಗಿದ್ರೆ ನಾನು ಏನು ಮಾಡಬೇಕು ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಏನಿಲ್ಲ ನೋಡಿ, ನಿಮಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದು ಆದಮೇಲೆ ನಿಮಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ದು ಕಟ್ ಆಫ್ ಆದರೆ ರಿಲೀಸ್ ಮಾಡಿದ್ದಾರೆ, ಅಂದರೆ ಕಾಲೇಜ್ದು ರ್ಯಾಂಕಿಂಗ್ ವೈಸ್ ಕಟ್ ಆಫ್ ಆದರೆ ರಿಲೀಸ್ ಮಾಡಿದ್ದಾರೆ ಅಲ್ವಾ. ಆ ಒಂದು ಕಟ್ ಆಫನ್ನು ನೋಡಿಕೊಂಡು ನಿಮ್ಮ ಒಂದು ರ್ಯಾಂಕಿಂಗ್ಗೆ ಇರುವಂತಹ ಕಾಲೇಜಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ನಿಮ್ಮದು ಬಿಲೋ 50,000 ಅಥವಾ ಎಬೋ 50,000 ಎಬೋ 1,00,000 ಎಷ್ಟು ರ್ಯಾಂಕಿಂಗ್ ಇದೆ ನೋಡ್ಕೊಂಡು ನಿಮ್ಮ ಒಂದು ರ್ಯಾಂಕಿಂಗ್ ವೈಸ್ ಈಗ ಕಾಲೇಜ್ ಕಟ್ ಆಫ್ ಏನು ರಿಲೀಸ್ ಮಾಡಿದ್ದಾರೆ ನಿಮ್ಮ ರ್ಯಾಂಕಿಂಗ್ಗೆ ತಕ್ಕಂತೆ ಇರುವಂಥ ಕಾಲೇಜಸನ್ನು ಲೀಸ್ಟ್ ಮಾಡಿಕೊಂಡು ಆದಷ್ಟು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿ. ಓಕೆನಾ, ನೀವು ಆ ರೀತಿ ಆ್ಯಡ್ ಮಾಡಿದ್ರೆ ಅಷ್ಟೇ ನಿಮಗೆ ಸೀಟ್ ಆದರೆ ಸಿಗುವಂಥದ್ದು. ಎಬೋ 1,00,000 ರ್ಯಾಂಕಿಂಗ್ ಇಟ್ಕೊಂಡು ಅಥವಾ ಎಬೋ 2,00,000 ರ್ಯಾಂಕಿಂಗ್ ಇಟ್ಕೊಂಡು ಕೇವಲ 20 ಕಾಲೇಜಸ್ಸು ಕೇವಲ 30 ಕಾಲೇಜಸ್ಸನ್ನು ಅದು ಟಾಪ್ ಕಾಲೇಜಸ್ ಮಾತ್ರ ಆ್ಯಡ್ ಮಾಡಿದ್ರೆ ನಿಮಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲೇ ಅಲ್ಲ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಲ್ಲೂ ಸಹ ಸೀಟ್ ಆದರೆ ಅಲರ್ಟ್ ಆಗೋದಿಲ್ಲ. ಓಕೆನಾ, ಆದಷ್ಟು ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ದು ಕಟ್ ಆಫ್ ಏನು ರಿಲೀಸ್ ಮಾಡಿದರೆ ಆ ಒಂದು ಕಟ್ ಆಫನ್ನು ತಗೊಂಡು ನೋಡಿ ನಿಮ್ಮ ಒಂದು ರ್ಯಾಂಕಿಂಗ್ಗೆ ಇರುವಂತಹ ಕಾಲೇಜಸನ್ನು ಲೀಸ್ಟ್ ಮಾಡಿಬಿಟ್ಟು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸೀಟ್ ಆದರೆ ಅಲರ್ಟ್ ಆಗುತ್ತೆ. ಓಕೆನಾ, ಈ ಒಂದು ಟ್ರಿಕ್ಕನ್ನು ಪ್ರತಿಯೊಬ್ಬರೂ ಸಹ ಫಾಲೋ ಮಾಡಲೇಬೇಕು. ಆದಷ್ಟು ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿ. ನೋಡಿ, ನಾನು ನಿಮಗೆ ಸಿಂಪಲ್ ಎಕ್ಸಾಂಪಲನ್ನು ಕೊಡ್ತೀನಿ. ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರೋದಕ್ಕಿಂತ ಮುಂಚೆ ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿಯನ್ನು ಮಾಡಿದರು. ಆ ಒಂದು ಸ್ಟೂಡೆಂಟ್ಸು ಎಬೋ 1,00,000 ರ್ಯಾಂಕಿಂಗನ್ನು ಇಟ್ಕೊಂಡು ಎಬೋ 2,00,000 ರ್ಯಾಂಕಿಂಗನ್ನು ಇಟ್ಕೊಂಡು ಅವ್ರು ಏನು ಮಾಡಿದರು ಅಂತ ಅಂದರೆ ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ ಏನಿತ್ತು ಈ ಒಂದು KE ಅಫಿಷಿಯಲ್ ವೆಬ್ಸೈಟಲ್ಲೇ ಸಿಗುತ್ತೆ. ಆ ಒಂದು ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫನ್ನು ನೋಡಿಕೊಂಡು ಎಬೋ 1,00,000ಗೆ ಎಬೋ 2,00,000ಗೆ ಒಂದು ಕಟ್ ಆಫ್ ಇರುವಂಥ ಕಾಲೇಜಸನ್ನು ಲೀಸ್ಟ್ ಮಾಡಿಕೊಂಡು ಕಾಲೇಜಸನ್ನು ಆ್ಯಡ್ ಮಾಡಿದರು. ಅಂತಹ ಸ್ಟೂಡೆಂಟ್ಸ್ಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲೇ ಸೀಟ್ ಆದರೆ ಅಲರ್ಟ್ ಆಗಿದೆ. ಓಕೆನಾ, ಇನ್ನು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ ಎಬೋ 1,00,000 ಎಬೋ 2,00,000 ಇದ್ರೂ ಸಹ ಕೇವಲ ಒಂದು 20 ಕಾಲೇಜಸ್ಸು 30 ಕಾಲೇಜಸ್ ಅಷ್ಟೇ ಕೇವಲ ಟಾಪ್ ಕಾಲೇಜಸನ್ನು ಆ್ಯಡ್ ಮಾಡಿದ್ದಾರೆ. ಅಂತಹ ಸ್ಟೂಡೆಂಟ್ಸ್ಗೆ ಯಾವುದೇ ಒಂದು ರೀತಿಯ ಸೀಟ್ ಆದರೆ ಅಲರ್ಟ್ ಆಗಿಲ್ಲ. ಓಕೆನಾ, ಇದು ಇಂಜಿನಿಯರಿಂಗ್ ಅಂತಲೇ ಅಲ್ಲ, BSc ನರ್ಸಿಂಗ್ ಸ್ಟೂಡೆಂಟ್ಸನ್ನು ಸಹ ಇದೇ ಥರ ಟ್ರಿಕ್ಸನ್ನು ಫಾಲೋ ಮಾಡಿ. ಬಟ್ BSc ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಇನ್ನೂ ಸಹ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ದು ಕಟ್ ಆಫ್ ಆದರೆ ಕೊಟ್ಟಿಲ್ಲ. ಅಂತಹ ಸ್ಟೂಡೆಂಟ್ಸು ನೀವು ಲಾಸ್ಟ್ ಇಯರ್ ಕಟ್ ಆಫ್ ಅನ್ನಾದರೆ ನೀವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ನಿಮಗೂ ಕಟ್ ಆಫ್ ಕೊಡಬೇಕಿತ್ತು, ಬಟ್ ಏನಕ್ಕೆ ಕೊಟ್ಟಿಲ್ಲ ಏನೋ ಅಂತ ಅದು KE ಅವ್ರಿಗೆ ಗೊತ್ತಿರಬೇಕಾಗುತ್ತೆ. ಈ ರೀತಿ ನೀವು ಫಾಲೋ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ ಕನ್ಫರ್ಮ್ ಆಗಿ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಎಲ್ಲ ಆದರೆ ನಿಮಗೆ ಸೀಟ್ ಆದರೆ ಅಲರ್ಟ್ ಆಗುತ್ತೆ. ಓಕೆನಾ, ಆದಷ್ಟು ಪ್ರತಿಯೊಬ್ಬರು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿ. ಆ್ಯಂಡ್ ಹಾಗೇನೂ ಇಲ್ಲಿ ಈಗ ನೀವು ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಸೀಟ್ ಯಾರಿಗಾದರೆ ಅಲರ್ಟ್ ಆಗಿದೆ ಅಂಥ ಸ್ಟೂಡೆಂಟ್ಸು ನಾನೇನು ಚೇಂಜಸ್ಸೇ ಮಾಡೋದಿಲ್ಲ, ನನಗೆ ಇದೇ ಸೀಟ್ ಸಿಗುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಸಹ ನೀವು ಇನ್ನೂ ಬೆಟರ್ ಕಾಲೇಜಸನ್ನು ಇನ್ನೂ ಜಾಸ್ತಿ ಕಾಲೇಜಸನ್ನು ಆ್ಯಡ್ ಮಾಡಿ. ಯಾಕಂತ ಅಂದರೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟಲ್ಲಿ ರಿಸಲ್ಟಲ್ಲಿ ಸಿಕ್ಕಿರುವಂಥ ಸೀಟೇ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಯಾವುದೇ ಕಾರಣಕ್ಕೂ ಸಹ ಸಿಗೋದಿಲ್ಲ, ಚಾನ್ಸಸ್ ತುಂಬ ಕಡಿಮೆ ಇರ್ತವೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ, ನಾನೇನು ಹೇಳ್ತೀನಿ ಅಂತ ಅಂದರೆ ನೀವು ಆದಷ್ಟು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿ. ಈಗ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದು ಆದಮೇಲೂ ನಿಮಗೆ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಡಿಲೀಟ್ ಮಾಡೋದಕ್ಕೆ ಒಂದು ಆಪ್ಷನ್ ಆದರೆ ಇರುತ್ತೆ. ಆಗ್ಲೂ ಬೇಕಿದ್ರೆ ಒಂದು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿ. ಸೆಕೆಂಡ್ ಮಾರ್ಕ್ ರಿಸಲ್ಟ್ಮೆಂಟನ್ನು ನೋಡಿಕೊಂಡು ನಾನು ಆ್ಯಡ್ ಮಾಡ್ತೀನಿ ಅನ್ನೋ ಆಗಿದ್ರೆ ಆಗ್ಲೂ ಸಹ ಆ್ಯಡ್ ಮಾಡಿ. ಮತ್ತು ಏನಾದರೂ ಒನ್ಸ್ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬಂತು ಅಂತಂದರೆ ನೀವು ಮತ್ತೆ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ ಸೆಕೆಂಡ್ ರೌಂಡಲ್ಲಿ. ಹಾಗಾಗಿ ಈಗ ನೀವು ಎಷ್ಟು ಬೇಕೋ ಅಷ್ಟು ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳಿ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ಗೆ. ಇನ್ ಕೇಸ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲೂ ನಿಮ್ಗೆ ಏನಾದರೂ ಸ್ಯಾಟಿಸ್ಫೈ ಇಲ್ಲ ಅಂತ ಅಂದರೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದು ಆದಮೇಲೆ ಆಗ ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿ. ಆಗ ನಿಮಗೆ ಫಸ್ಟ್ ರೌಂಡಲ್ಲಿ ಒಂದು ಬೆಟರ್ ಕಾಲೇಜ್ ಆದರೆ ಸಿಗುತ್ತೆ. ಓಕೆನಾ, ಆದಷ್ಟು ಈಗಲೇ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬಂದಿದ್ದು ಆದಮೇಲೆ ಸೆಕೆಂಡ್ ರೌಂಡಲ್ಲಿ ನೀವು ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ, ಇನ್ನೇನೋ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ಸಹ ರೆಸ್ಪಾನ್ಸನ್ನು ಮಾಡ್ತೀನಿ. ಆ್ಯಂಡ್ ಇದೇ ಥರದ ಎಲ್ಲ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.